ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೇಳ್ಕೊಡ್ತಾರೆ ಕಾನ್ಸೆಪ್ಟ್ ಬಂದ್ಬಿಟ್ಟು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್. ಇದನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್, ಒಂದು ಫರ್ಮಲ್ಲಿ ಇವರು ಪಾರ್ಟ್ನರ್ಸ್ ಇದ್ದಾರೆ ಆ್ಯಂಡ್ ಆ ಪಾರ್ಟ್ನರ್ಸ್ಗೆ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ಕಡಿಮೆ ಆಗಿದ್ದರೆ ಅವರು ನ್ಯೂ ಪಾರ್ಟ್ನರ್ನ ಆ್ಯಡ್ ಮಾಡ್ಕೊತಾರೆ ಆ್ಯಂಡ್ ಆ ಪಾರ್ಟ್ನರ್ಗೆ ಒಂದು ಅಶ್ಯೂರೆನ್ಸ್ನ ಕೊಡ್ತಾರೆ, ಗ್ಯಾರಂಟಿನ ಕೊಡ್ತಾರೆ. ನಮ್ಮ ಕಂಪನಿ ಪ್ರಾಫಿಟ್ಸಲ್ಲಿರಲಿ ಅಥವಾ ಲಾಸಲ್ಲಿರಲಿ ನಿಮಗೆ ನಿಮ್ಮ ಅಶ್ಯೂರ್ಡ್ ಅಮೌಂಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ಏನಾದ್ರೂ ಅವರು ಅಶ್ಯೂರ್ಡ್ ಮಾಡಿರೋ ಅಮೌಂಟ್ಗಿಂತ ಅವ್ರು ಏನನ್ನ ಪ್ರಾಫಿಟ್ಸಲ್ಲಿ ಶೇರ್ ಮಾಡಿಕೊಂಡಾಗ ಕಡಿಮೆ ಸಿಕ್ಕಿದ್ರೆ ಅದನ್ನು ಓಲ್ಡ್ ಪಾರ್ಟ್ನರ್ಸನ್ನೇ ಕೊಡೋದಕ್ಕೆ ರೆಡಿಯಾಗಿರ್ತಾರೆ ಇನ್ ಓಲ್ಡ್ ರೇಷಿಯೋಸ್. ಇವಾಗ ಒಂದು ಪಾರ್ಟ್ನರ್ ಏನಾದ್ರೂ ನಾನೇ ಕೊಡ್ತೀನಿ ಅವ್ರಿಗೆ ಅಂತ ಹೇಳಿದ್ರೆ ಒಂದು ಪಾರ್ಟ್ನರ್ ಕೂಡ ಕೊಡ್ಬೋದು. ಆ್ಯಂಡ್ ಇಬ್ಬರೂ ಸೇರಿಕೊಂಡು ನಾವಿಬ್ಬರೂ ಕೂಡ ಕೊಡ್ತೀವಿ ಅಂತ ಹೇಳಿದ್ರೂ ಇಬ್ಬರೂ ಪಾರ್ಟ್ನರ್ಸ್ ಕೂಡ ಕೊಡ್ಬೋದು. ಸೊ ಹಾಗಿದ್ರೆ ಇದನ್ನು ನಾವು ನಮ್ಮ ಸಮ್ಸ್ಗೆ ಅಥವಾ ಪ್ರಾಬ್ಲಮ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ಮಾಡೋಣ. ಫಸ್ಟ್ ಸಮ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಪ್ರಾಬ್ಲಮಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಅಮಿತ್ ಆ್ಯಂಡ್ ಸುಮಿತ್. ಅವರು ಅವರ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ರೇಷಿಯೋನ 3:2 ಅಲ್ಲಿ ಶೇರ್ ಮಾಡ್ಕೊತಾ ಇದ್ದಾರೆ. ಅವರು ಸಮೀಕ್ಷೆನ ಅಡ್ಮಿಟ್ ಮಾಡ್ಕೊತಾ ಇದ್ದಾರೆ ಫಾರ್ 1/6 ಶೇರ್ ಇನ್ ಪ್ರಾಫಿಟ್ಸ್. ಮತ್ತು ಅವ್ರಿಗೆ ಗ್ಯಾರಂಟಿ ಮಾಡ್ತಾ ಇದ್ದಾರೆ 25,000ಗಿಂತ ಅವ್ರಿಗೆ ಕಡಿಮೆ ಪ್ರಾಫಿಟ್ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ 90,000 ಇದೆ. ನಾವು ಆ 90,000ಅಲ್ಲಿ ಒಬ್ಬೊಬ್ಬರು ಪಾರ್ಟ್ನರು ಎಷ್ಟೆಷ್ಟು ತಗೊಂಡಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಥರ್ಡ್ ಪಾರ್ಟ್ನರ್ಗೆ ಅವರು ಗ್ಯಾರಂಟಿ ಅಮೌಂಟ್ ಸಿಕ್ಕಿದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕು. ಥ್ರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಇದನ್ನು ಮಾಡಬೇಕಾಗಿರುತ್ತೆ ನಾವು. 90,000ಅಲ್ಲಿ 3:2:1 ಅಂತ ಅಂದರೆ ಅಮಿತ್ದು 3, ಸುಮಿತ್ದು 2 ಆ್ಯಂಡ್ ಸಮೀಕ್ಷೆದು 1 ಇದೆ ಶೇರು. ಅಮಿತ್ ಶೇರ್ ಬಂದ್ಬಿಟ್ಟು 90,000 ಇಂಟು 3/6, ಸುಮಿತ್ ಶೇರ್ ಬಂದ್ಬಿಟ್ಟು 90,000 ಇಂಟು 2/6, ಸಮೀಕ್ಷಾ ಶೇರ್ ಬಂದ್ಬಿಟ್ಟು 90,000 ಇಂಟು 1/6. ಸೊ ನಾವು ಇದನ್ನು ಏನಕ್ಕೆ ಮಾಡ್ಕೊತೀವಿ ಅಂತಂದರೆ, ಬಂದಿರೋ ಅಂಥ ಪ್ರಾಫಿಟಲ್ಲಿ ಎಲ್ಲರೂ ಶೇರ್ ಮಾಡ್ಕೊಂಡಾಗ ಅವ್ರಿಗೆ ಎಷ್ಟೆಷ್ಟು ಬಂದಿದೆ ಅಂತ ನಾವು ಚೆಕ್ ಮಾಡ್ಕೊಳ್ಳೋಕ್ಕೆ ಇದನ್ನು ಮಾಡ್ತೀವಿ. ಆ್ಯಂಡ್ ನಾವು ಇದನ್ನು ಚೆಕ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಸಮೀಕ್ಷೆಗೆ 15,000 ಸಿಕ್ಕಿದೆ ಅಂತ. ಅಮಿತ್ಸ್ ಕ್ಯಾಪಿಟಲಲ್ಲಿ 45,000 ಇದೆ, ಸುಮಿತ್ಸ್ ಕ್ಯಾಪಿಟಲಲ್ಲಿ 30,000 ಇದೆ ಆ್ಯಂಡ್ ಸಮೀಕ್ಷಾಸ್ ಕ್ಯಾಪಿಟಲಲ್ಲಿ 15,000 ಇದೆ. ಇವಾಗ ನಾವು ನೋಡೋದಾದರೆ ಸಮೀಕ್ಷೆ ಗ್ಯಾರಂಟಿ ಅಮೌಂಟ್ ಬಂದ್ಬಿಟ್ಟು 25,000 ಆ್ಯಂಡ್ ಅದರೊಳಗಡೆ ಅವಳಿಗೆ ಸಿಕ್ಕಿರೋ ಅಂತಹ ಅಮೌಂಟು 15,000. ಇದನ್ನು ನಾವು ಮೈನಸ್ ಮಾಡಿಕೊಂಡ್ರೆ ನಮಗೆ 10,000 ಸಿಗುತ್ತೆ. ಹಾಗಾದರೆ 10,000 ಅಮೌಂಟು ಅವಳ ಹತ್ರ ಕಡಿಮೆ ಇದೆ, ಗ್ಯಾರಂಟಿಡ್ ಅಮೌಂಟ್ಗಿಂತ ಅವಳ ಹತ್ರ 10,000 ಕಡಿಮೆ ಇದೆ ಅಂತ ನಾವು ಹೇಳ್ತೀವಿ ಇಲ್ಲಿ. ಸೊ ಹಾಗಾದರೆ ಓಲ್ಡ್ ಪಾರ್ಟ್ನರ್ಸು ಆ 10,000 ಅಮೌಂಟ್ನ ಸಮೀಕ್ಷೆಗೆ ಕೊಡಬೇಕಾಗತ್ತೆ. ಸೊ ಹಾಗಿದ್ದರೆ ಆ 10,000ನ ಒಬ್ಬರೇ ಒಟ್ಟಿಗೆ ಕೊಡೋಕ್ಕಾಗಲ್ಲ. ಹಾಗಾಗಿ ಅದನ್ನು ಇಬ್ಬರು ಕೂಡ ಡಿವೈಡ್ ಮಾಡ್ಕೊಬೇಕಾಗತ್ತೆ. ಅಂದರೆ ಓಲ್ಡ್ ರೇಷಿಯೋದಲ್ಲಿ ಅಮಿತ್ 3 ರೇಷಿಯೋ ಇದ್ದರೆ ಸುಮಿತ್ದು 2 ರೇಷಿಯೋ ಇದೆ. ಹಾಗಾದರೆ ಕೊಡಬೇಕಾಗಿರೋ ಅಮೌಂಟ್ ಬಂದ್ಬಿಟ್ಟು 10,000. ಅದರಲ್ಲಿ 3/5 ಮಾಡಿಕೊಂಡ್ರೆ ಅಮಿತ್ 6,000 ಕೊಡ್ತಾನೆ, ಸುಮಿತ್ 10,000 ಇಂಟು 2/5 ಮಾಡಿಕೊಂಡ್ರೆ 4,000 ಕೊಡ್ತಾನೆ. ಅವರು ಓಲ್ಡ್ ರೇಷಿಯೋನ ಯೂಸ್ ಮಾಡಿಕೊಂಡು ಸಮೀಕ್ಷೆಗೆ ಇನ್ನು ಎಷ್ಟು ಕಡಿಮೆ ಅಮೌಂಟ್ ಇದೆ ಅನ್ನೋದನ್ನು ಅವರು ಕೊಡ್ತಾರೆ ಇನ್ ಓಲ್ಡ್ ರೇಷಿಯೋ. ಹಾಗೆ ಸಮೀಕ್ಷೆಗೆ ಎಷ್ಟು ಸಿಕ್ಕಿದೆ ಅಂತಂದರೆ ಅಮಿತಿಂದ 6,000 ಸಿಕ್ಕಿದೆ, ಸುಮಿತಿಂದ 4,000 ಸಿಕ್ಕಿದೆ. ಸೊ ಇವರಿಬ್ಬರದ್ದು ಕೂಡ ಆ್ಯಡ್ ಮಾಡಿಕೊಂಡ್ರೆ 10,000 ಆಗುತ್ತೆ ನಮಗೆ. ಸೊ ಸಮೀಕ್ಷಾ ಅಮೌಂಟ್ ಏನು ಡೆಫಿಷಿಯನ್ಸಿ ಇತ್ತೋ ಅದರೊಳಗೆ ಸಿಕ್ಕಿದೆ 10,000. ಸೊ ಇದನ್ನು ಫಾರ್ಮೆಟಲ್ಲಿ ಬರೆಯೋದಾದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಪ್ರಾಫಿಟ್ಸ್ ಬಂದಿರುತ್ತಲ್ಲ, ಆ ಪ್ರಾಫಿಟ್ನ ಬೈ ನೆಟ್ ಪ್ರಾಫಿಟ್ ಅಂತ ಕರ್ಕೊಂಡು 90,000 ಅಂತ ಈ ಕಡೆ ಕಾಲಮಲ್ಲಿ ಕ್ರೆಡಿಟ್ ಕಾಲಮ್ಗೆ ಹಾಕೋತೀವಿ. ಅದಾಗಿ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂತ ಅಂದರೆ ಪ್ರಾಫಿಟ್ಸ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹಾಕ್ತೀವಿ. ಹಾಗಾಗಿ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಅಮಿತ್ಸ್ ಕ್ಯಾಪಿಟಲ್ 90,000 ಇಂಟು 3/6. ನಮಗೆ ಅಲ್ಲೇನು ನೆಟ್ ಪ್ರಾಫಿಟ್ ಅಂತ ಬರ್ಕೊಂಡಿದ್ದೀವೋ ಅದನ್ನು ಶೇರ್ ಮಾಡಬೇಕು. ನ್ಯೂ ರೇಷಿಯೋ 90,000 ಇಂಟು 3/6 ಅಂದರೆ 45,000. ಆ್ಯಂಡ್ ಅದರೊಳಗಡೆ ಸಮೀಕ್ಷೆ ಕೊಡಬೇಕಾಗಿರೋ ಅಂಥ ಶೇರ್ ಬಂದ್ಬಿಟ್ಟು 6,000 ಇದೆ. ಸೊ ಎರಡನ್ನೂ ಮೈನಸ್ ಮಾಡಿಕೊಂಡ್ರೆ ನಮಗೆ 39,000 ಸಿಗುತ್ತೆ. ಸುಮಿತ್ದು ಹಾಗೆ ಅವ್ನು ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡಿದ್ರೆ 30,000 ಸಿಗುತ್ತೆ. ಅದರಲ್ಲಿ ಸಮೀಕ್ಷೆಗೆ ಅವನು 4,000 ಕೊಟ್ಟರೆ ಅವನ ಹತ್ರ 26,000 ಉಳಿಯುತ್ತೆ. ನೆಕ್ಸ್ಟ್ ಸಮೀಕ್ಷೆಗೆ ಬಂದರೆ ಸಮೀಕ್ಷಾಸ್ ಕ್ಯಾಪಿಟಲ್ಲು ಪ್ರಾಫಿಟ್ ಶೇರ್ ಮಾಡ್ಕೊಂಡಾಗ 90,000 ಇಂಟು 1/6 ಅಂತ ಅಂದಾಗ 15,000 ಸಿಕ್ಕಿದೆ. ಅವಳಿಗಿಂತ 10,000 ಕಡಿಮೆ ಆಗಿರೋದ್ರಿಂದ ಸೊ ಆ 10,000ನ ಹಳೆ ಪಾರ್ಟ್ನರ್ಸು ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡಿದಾಗ ಅಮಿತ್ ಬಂದ್ಬಿಟ್ಟು 6,000 ಕೊಟ್ಟಿದ್ದಾರೆ ಆ್ಯಂಡ್ ಸುಮಿತ್ ಬಂದ್ಬಿಟ್ಟು 4,000 ಕೊಟ್ಟಿದ್ದಾರೆ. ಸೊ ಅವರಿಬ್ಬರು ಹತ್ರನೂ ನಾವು ಡೆಫಿಷಿಯನ್ಸಿ ಅಮೌಂಟ್ನ ಆ್ಯಡ್ ಮಾಡಿಕೊಂಡಾಗ ನಮಗೆ 10,000 ಆಗುತ್ತೆ. ಅಮಿತ್ ಮತ್ತು ಸುಮಿತಿಂದ 10,000 ಆದಾಗ
ಅದನ್ನು ನಾವು 15,000 ಪ್ಲಸ್ 6,000 ಪ್ಲಸ್ 4,000 ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟಾಗಿ 25,000 ಸಿಗುತ್ತೆ. ಅಂದರೆ ಗ್ಯಾರಂಟೀಡ್ ಅಮೌಂಟು ಸಿಕ್ಕಿದೆ. ಹಾಗಿದ್ದರೆ ನಾವು ಕ್ರೆಡಿಟ್ ಸೈಡಲ್ಲಿ ಕೂಡ ನೆಟ್ ಪ್ರಾಫಿಟ್ಟು 90,000 ಇದೆ. ಹಾಗೆ ಡೆಬಿಟ್ ಸೈಡಲ್ಲಿ ಕೂಡ 39,000 ಪ್ಲಸ್ 26,000 ಪ್ಲಸ್ 25,000 ಈ ಮೂರನ್ನು ಆ್ಯಡ್ ಮಾಡಿದ್ರು ಕೂಡ ನಮಗೆ 90,000 ಬರುತ್ತೆ. ಹಾಗಿದ್ದರೆ ನಮಗೆ ಕ್ರೆಡಿಟ್ ಸೈಡು ಡೆಬಿಟ್ ಸೈಡ್ಗೆ ಈಕ್ವಲ್ ಆಗಿದೆ ಅಂತ ಅರ್ಥ. ಪಾರ್ಟ್ನರ್ಸ್ಗೆ ಅವರ ಪ್ರಾಫಿಟ್ಸ್ ಕರೆಕ್ಟಾಗಿ ಶೇರ್ ಆಗಿದೆ ಆ್ಯಂಡ್ ಸಮೀಕ್ಷಾ ಕೂಡ ಅವಳ ಗ್ಯಾರಂಟೀಡ್ ಅಮೌಂಟ್ ಸಿಕ್ಕಿದೆ. ಇದು ಬಂದ್ಬಿಟ್ಟು ಬೇಸಿಕ್ ಪ್ರಾಬ್ಲಮ್ಸ್ ಆಗಿರುತ್ತೆ. ನಿಮಗೇನಾದರೂ ಕಾಂಪ್ಲಿಮೆಂಟ್ರಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅಂತ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.